ಹಾಯ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಕಡಿಯೋದಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಥರ ಮಜ್ಜಿಗೆ ಕಡಿತಾ ಇದ್ರು ಅಂದರೆ ಈಗಿನ್ನೂ ಕೆಲವೊಬ್ಬರು ಮನೇಲಿ ಈ ಥರ ಮಜ್ಜಿಗೆ ಕಡಿತಾರೆ. ಸೊ ಈ ಸಲ ನಾನು ರಜೆಗೆ ಊರಿಗೆ ಹೋದಾಗ ನಮ್ಮಮ್ಮ ಮಜ್ಜಿಗೆ ಆಡಿಸ್ತಾ ಇದ್ರು. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಆ ಮಜ್ಜಿಗೆ ಕಡಿಬೇಕಾದ್ರೆ ಸೌಂಡ್ ಇದೆಯಲ್ವಾ, ಈಗಲೂ ಕಣ್ಣು ಮುಚ್ಕೊಂಡು ಕೇಳಿದ್ರೆ ನಾನು ಇನ್ನೂ ಮನೇಲೇ ಇದ್ದೀನೇನೋ ಅಂತ ಫೀಲ್ ಬರುತ್ತೆ. ಹಾಗೆ ನಾನು ಚಿಕ್ಕವಳಿರ್ಬೇಕಾದ್ರೆ ಮಜ್ಜಿಗೆ ಕಡಿತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಆದರೆ ಅದು ಮುಖಕ್ಕೆಲ್ಲ ಹಾರ್ಬಿಡೋದು. ಹಾಗೆ ಡೈಲಿ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಸ್ವಲ್ಪ ಕೇಳ್ಕೊಳ್ತಾ ನಾನು ಆಮೇಲೆ ಪರ್ಫೆಕ್ಟಾಗಿ ಮಜ್ಜಿಗೆ ಕಡಿಯೋದು ಇವಾಗ ಕಲ್ತಿದ್ದೀನಿ. 3 ಹಸು ಇದೆ. ಈಗ ಮನೆಗಳಲ್ಲಿ ನಾವು ಊರಿಗೆ ಹೋದ್ರೆ ಕೆಲವೊಬ್ರು ಮನೇಲಿ ದನ ಎಲ್ಲ ಸಾಕ್ತಾರೆ ಬಿಟ್ರೆ ಹೆಚ್ಚು ದನ ಸಾಕ್ತಾ ಇಲ್ಲ ಇವಾಗ. ಸೊ ನಮ್ಮ ಮನೆ ಕೆಳಗಡೆ ಗದ್ದೆ ಇದೆ. ಸೊ ದನಗಳಿಗೆ ಹುಲ್ಲಿಗೆ ಆಹಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಒಂದ್ 2-3 ದನ ಸಾಕೊಂಡಿದ್ದಾರೆ. ನಮ್ಮ ಅಜ್ಜಿಗೆ ಮಜ್ಜಿಗೆ ಮೊಸರು ಆಗ್ಲೇಬೇಕು, ಹಂಗಾಗಿ ದನ ಇಟ್ಕೊಂಡಿದ್ದಾರೆ. ಈಗ್ಲೂ ಹಳ್ಳಿ ಕಡೆ ಮನೆ ಅಂದ್ಮೇಲೆ ಹಾಲು ಮೊಸರು ಬೆಣ್ಣೆ ಅಂದ್ರೆ ಇದ್ರೆ ಅಲ್ವಾ ಚಂದ. ಅವ್ರಿಗೆ ಮುಂಚೆಯಿಂದ ಅಭ್ಯಾಸ ಆಗಿರುತ್ತೆ. ಈಗ ಸಡನ್ ಆಗಿ ಎಲ್ಲ ಸ್ಟಾಪ್ ಆದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ದನ ಸಾಕೊಂಡಿದ್ದಾರೆ. ಇನ್ನೂ ಈಗ ಬೆಣ್ಣೆ ತೆಗೆದು ಒಂದು ದೊಡ್ಡ ತಪ್ಪಲೆಗೆ ಹಾಕೊಂಡಿದ್ದಾರೆ. ನಮ್ಮ ಮನೆ ಅಕ್ಕಪಕ್ಕದ ಆಲ್ಮೋಸ್ಟ್ ಬಂದು ದನ ಸಾಕಿಲ್ದೇ ಇರೋರ ಮನೆಯಲ್ಲಿ ಬಂದು ಮಜ್ಜಿಗೆ ಕೇಳ್ಕೊಳ್ತಾರೆ. ಇವಾಗ ಇನ್ನೊಂದು ಸ್ವಲ್ಪ ಉಳಿದಿದ್ದ ಬೆಣ್ಣೆನ ನಮ್ಮಮ್ಮ ತಗೊಳ್ತಾ ಇದ್ದಾರೆ. ನೋಡಿದ್ರಲ್ವಾ ಈ ತರ ಯಾವ ರೀತಿ ಹಳ್ಳಿ ಕಡೆ ಬೆಣ್ಣೆನ ತೆಗಿತಾರೆ ಪ್ರೋಸೆಸ್ನ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತಾ ಅಂತ ಹೇಳಿ. ಹಾಗೆ ಹಿಂದೆನಂತೆ ನನ್ನ ತಮ್ಮ ಬೇಲಿ ಕೊಚ್ತಾ ಇದ್ದ, ಅಂದ್ರೆ ಕಟಿಂಗ್ಸ್ನ ಕೊಚ್ತಾ ಇದ್ದ. ನಿಮಗೆ ಗೊತ್ತಿರಂಗೆ ಇವಾಗೆಲ್ಲ ಕಾಂಪೌಂಡ್ ಎಲ್ಲ ಕಟ್ಕೊಳ್ತಾರೆ. ಆದ್ರೆ ಹಿಂದೆ ನಮ್ಮ ಮನೇಲಿ ಆಗಿಂದನೂ ಈ ತರ ಬೇಲಿ ಇದೆ. ಸ್ವಲ್ಪ ಒಂದ್ ತಿಂಗಳಿಗೆ ಒಂದ್ಸಲ ಯಾವಾಗ ಈ ತರ ಎಲ್ಲ ತುಂಬಾ ಜಾಸ್ತಿ ಇದು ಕಾಡ್ ತರ ಆಗಿರುತ್ತಲ್ವಾ, ಜಾಸ್ತಿ ಬೆಳೆದಿರುತ್ತಲ್ಲ ಕಟಿಂಗ್ಸ್, ಅವಾಗ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ. ನಮ್ಗೆಲ್ಲ ಆಗಲ್ಲ. ಹಳ್ಳಿ ಕಡೆ ಹುಡುಗರು ಅಂದ್ರೆ ಇಷ್ಟಾರು ಕಲ್ತಿರ್ಬೇಕಲ್ವಾ. ಸೊ ಹಂಗಾಗಿ ನಾನು ನೋಡ್ತಾ ಇದ್ದೆ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನಮಗೆಲ್ಲ ಹಳ್ಳಿ ಕಡೆ ಮನೆಗೆ ಹೋದ್ರೆ ಹಳ್ಳಿ ಕಡೆ ಹುಡುಗರಿಗೆ ಇಲ್ಲ ಯಾರಿಗಾದ್ರೂ ಅಷ್ಟೇ ಏನಾದ್ರೂ ಒಂದು ಕೆಲಸ ಇರುತ್ತೆ. ಏನಾದ್ರೂ ಗದ್ದೆ ತೋಟ ಇಲ್ಲ ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಏನಾದ್ರೂ ಒಂದು ಇರಬೇಕು. ಈ ತರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಾವು ಆ ಥರ ಎಲ್ಲ ಬಂದು ಸೇರ್ಕೊಳ್ಳೋ ಅಂತ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಹೂವಿನ ಗಿಡ ಮನೆ ಸುತ್ತ ಎಲ್ಲ ಹಾಕಿರ್ತೀವಲ್ವಾ, ಹಾಗಾಗಿ ಈ ತರ ಬೇಲಿ ಕೊಚ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.